ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಸಕ್ಕರೆ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಸಕ್ಕರೆ ಈಕ್ವಲ್ ಟು ಟ್ಯಾಬ್ಲೆಟ್, ಮಾತ್ರೆ. ಕಾರಣ, ಕಪ್ಪಗಿರುವಂತಹ ಕಬ್ಬಿನ ಜ್ಯೂಸು ಈ ಕಲರ್ ಇರ್ತದೆ. ಕಬ್ಬಿನ ಜ್ಯೂಸು ಬಿಳಿಯಾಗಿ ಬರಬೇಕಂದ್ರೆ ಎಷ್ಟು ಔಷಧಿಗಳು ಹಾಕ್ತಾರೆ ಗೊತ್ತಾ? ಆ ಔಷಧಿಗಳು ಹಾಕೋದ್ರಿಂದ ಅದು ಬೆಳ್ಳಗಾಗ್ತದೆ. ಅದು ತುಂಬ ರಾಸಾಯನಿಕ ಜಾಸ್ತಿ ಇರ್ತದೆ. ಅದು ಸೇವನೆ ಮಾಡೋದು ಒಂದೇ, ಮಾತ್ರ ಸೇವನೆ ಮಾಡೋದು ಒಂದೇ. ಇದನ್ನು ಸಂಸ್ಕೃತದಲ್ಲಿ ನೌಬೋಲು ಅಂತಾರೆ, ಕಲ್ಲುಸಕ್ಕರೆ ಅಂತಾರೆ, ಇತ್ಯಾದಿಗಳಿಂದ ಅದನ್ನು ಕರೀತಾರೆ. ಈ ಕಲ್ಲುಸಕ್ಕರೆಯನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲಕರ. ಇದರಲ್ಲಿ ಅಷ್ಟು ರಾಸಾಯನಿಕ ಇರಲ್ಲ. ಪ್ರತಿಯೊಂದು ಪದಾರ್ಥಕ್ಕೂ ನಾವು ಇದು ಹಾಕೋದ್ರಿಂದ ನಮಗೆ ಭಾಳ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈ ನೌಬೋಲು ಈ ಒಂದು ಕಲ್ಲು ಸಕ್ಕರೆ ತಯಾರು ಮಾಡುವಾಗ ಅಷ್ಟು ರಾಸಾಯನಿಕಗಳಾಗಲ್ಲ. ಅದೇ ಇದರಲ್ಲಿ ಎಲ್ಲ ರೀತಿಯ ಮಿನರಲ್ಸು ಅಡಕವಾಗಿರ್ತದೆ, ವಿಟಮಿನ್ಸ್ ಎಲ್ಲ ಅಡಕವಾಗಿರ್ತದೆ. ಆದ್ದರಿಂದ ಪ್ರತಿಯೊಂದು ಮನೆಗೂ ಸಹ ಈ ಒಂದು ಕಲ್ಲು ಸಕ್ಕರೆ ಸ್ಟಾಕ್ ಇರಬೇಕು. ಆಗಾಗ ನೀವು ಜ್ಯೂಸ್ ಮಾಡಿಕೊಳ್ಳುವಾಗ, ಇನ್ನು ತಿಂಡಿಗಳು ಮಾಡುವಾಗ ಈ ಕಲ್ಲು ಸಕ್ಕರೆಯನ್ನು ಬೆರೆಸೋದ್ರಿಂದ ನಮಗೆ ಅಷ್ಟು ಕಾಯಿಲೆಗಳು ಹತ್ತಿರಗೆ ಬರಲ್ಲ. ಆದ್ದರಿಂದ ಈ ಒಂದು ನಾನು ಯಾವ ಒಂದು ಪದಾರ್ಥಗಳಿಗೆ, ಯಾವ ಒಂದು ರೆಮಿಡಿಗೆ ಇದನ್ನು ಬೆರೆಸಬೇಕು ಅಂತ ತಿಳಿಸ್ಕೊಡುತ್ತೇನೆ. ಈಗ ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮುಟ್ಲಿ, ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.